ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆದರೆ ಆಗಿರುತ್ತೆ, ಓಕೆನಾ. ಸೊ ಇಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಜೊತೆಗೆ ನಮಗೆ 2 ರೌಂಡೇ ಲಾಸ್ಟ 3 ರೌಂಡ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದ್ದರೆ ಅದಕ್ಕೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಈ ವರ್ಷ ರೂಲ್ಸ್ ಆದರೆ ಚೇಂಜ್ ಆಗಿರುವಂಥದ್ದು ಕೌನ್ಸ್ಲಿಂಗ್ ರಿಲೇಟೆಡು. ಸೊ ಲಾಸ್ಟ್ ಇಯರ್ ಯಾವ ರೀತಿ ಇತ್ತು ರೂಲ್ಸು, ಈ ವರ್ಷ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ KCET ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಇಂಪರ್ಮೇಟಿವ್ ಆಗಿರುತ್ತೆ. ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಾರಿಫೈ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಎಲ್ಲ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆ್ಯಂಡ್ ಹಾಸ್ಟೆಲ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಮೊದಲಿಗೆ ನೋಡಿ, ಇಲ್ಲಿ ಸ್ಟೂಡೆಂಟ್ಸಲ್ಲಿರುವಂತಹ ಡೌಟ್ ಏನು ಅಂತ ಅಂದರೆ, ಈಗ ಸೆಕೆಂಡ್ ರೌಂಡ್ ಈಗಾಗಲೇ ಸಹ ನಡೀತಿರುವಂಥದ್ದು, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳಿಬಿಟ್ಟು, ಮೊದಲಿಗೆ KCET ವಿದ್ಯಾರ್ಥಿಗಳಿಗೆ ಕೇವಲ 2 ರೌಂಡ್ಸ್ ಇರುತ್ತಾ ಅಥವಾ 3 ರೌಂಡ್ಸ್ ಇರುತ್ತಾ ಅಂತಂದರೆ, KA ಕಡೆಯಿಂದ ಈಗಾಗಲೇ ಅಫ್ಸಿಯಲ್ ಕನ್ಫರ್ಮ್ ಮಾಡಿರುವಂಥದ್ದು 3 ರೌಂಡ್ಸನ್ನು ನಡೆಸ್ಕೊಡ್ತಾರೆ. ಫಸ್ಟ್ ರೌಂಡ್ ಈಗಾಗಲೇ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ರೌಂಡ್ ನಡೀತಿದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ರೌಂಡೂ ಸಹ ಇರುತ್ತೆ, ಓಕೆನಾ. ಮೊದಲಿಗೆ ಲಾಸ್ಟ್ ಇಯರ್ ಯಾವ ರೀತಿ ರೂಲ್ಸ್ ಇತ್ತು ಅಂತ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೋಡಿ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ, ಈಗ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವ ರೀತಿ ಚಾಯ್ಸ್ ಎಂಟ್ರಿ ಇತ್ತು ಅದೇ ರೀತಿ ಚಾಯ್ಸ್ ಎಂಟ್ರಿ ಇರ್ತಿತ್ತು. ಸೇಮ್ ಆಪ್ಷನ್ಸ್ ಇರ್ತಿತ್ತು. ಏನು, ಚಾಯ್ಸ್ 1 ಇರ್ತಿತ್ತು, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಆಪ್ಷನ್ಸನ್ನು ಕೊಡ್ತಿದ್ರು. ಈಗಾಗಲೇ ನಿಮಗೆ ಗೊತ್ತು, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸ್ಟೂಡೆಂಟ್ಸ್ಗೆ ಆ ರೀತಿ ಚಾಯ್ಸ್ ಎಂಟ್ರಿ ಆದರೆ ಇತ್ತು. ಬಟ್ ಲಾಸ್ಟ್ ಇಯರಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ಈಗ ಸೆಕೆಂಡ್ ರೌಂಡಲ್ಲಿ ಸ್ಟೂಡೆಂಟಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಆ ಒಂದು ಸೀಟನ್ನು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ, ಕೇವಲ ಈಗ CET ಫೀಸ್ ಏನು ತೋರಿಸುತ್ತೆ ಆ ಒಂದು CET ಫೀಸನ್ನು ಪೇ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಈಗ ಫಸ್ಟ್ ರೌಂಡಲ್ಲಿ ನೀವು ಸ್ಟೂಡೆಂಟ್ಸು ಸಾಕಷ್ಟು ಜನ ಸೀಟನ್ನು ಹೋಲ್ಡ್ ಮಾಡಿದ್ದೀರಾ. KCET ಸ್ಟೂಡೆಂಟ್ಸು ನೀವು ಯಾವುದೇ ಥರದ ಫೀಸನ್ನು ಪೇಮೆಂಟ್ ಮಾಡಿಲ್ಲ, ಪೇ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಬಟ್ ಅಲ್ಲಿ ಲಾಸ್ಟ್ ಇಯರ್ಸ್ ಎಲ್ಲ ರೂಲ್ಸ್ ಯಾವ ರೀತಿ ಇತ್ತು ಅಂತ ಅಂದರೆ, ಸೇಮ್ ಅವ್ರಿಗೂ ಸಹ ಫಸ್ಟ್ ರೌಂಡಲ್ಲಿ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗೋದಕ್ಕೆ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅಂತ ಅಂದರೆ ಆ ಒಂದು ಫೀಸನ್ನು ಆದರೆ ಪೇ ಮಾಡಬೇಕಾಗಿತ್ತು, ಓಕೆನಾ. ಫೀಸನ್ನು ಪೇ ಮಾಡಿಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೇಮ್ ಸೀಟ್ ಸಿಕ್ಕಿದ್ರೆ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ, ಅಥವಾ ಬೇರೆ ಕಾಲೇಜ್ ಸಿಕ್ತು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಫೀಸ್ ಟ್ರಾನ್ಸ್ಫರ್ ಆಗ್ತಿತ್ತು. ಸೊ ಎಲ್ಲನೂ ಸಹ ಪ್ರೊಸೀಜರ್ ಆ ರೀತಿ ಇತ್ತು, ಓಕೆನಾ. ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಏನಿತ್ತು, ಫಸ್ಟ್ ರೌಂಡಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಚಾಯ್ಸ್ ಎಂಟ್ರಿ ಆದರೆ ಇದ್ದಿದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ KCET ಸ್ಟೂಡೆಂಟ್ಸ್ಗೆ. ಬಟ್ ಈ ವರ್ಷ ಬಿಗ್ ಚೇಂಜಸನ್ನು ಮಾಡಿರುವಂಥದ್ದು, ಇದನ್ನು ಯಾರೂ ಸಹ ಎಕ್ಸ್ಪೆಕ್ಟ್ ಆದರೆ ಮಾಡಿರಲಿಲ್ಲ. ಆ್ಯಂಡ್ ಈವನ್ ಇದರಲ್ಲಿ ನಾನು ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ ಹಂಚ್ಕೊಳ್ಳೋದಾದರೆ, ನಾನೀಗಾಗಲೇ ಸಹ ಕಳೆದ 3 ವರ್ಷದಿಂದ ಕೌನ್ಸ್ಲಿಂಗ್ ಅಪ್ಡೇಟ್ಸನ್ನು ಕೊಡ್ತಿದ್ದೀನಿ. ಸೊ ಕಳೆದ 3 ವರ್ಷದಿಂದ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಕೊಟ್ಟಂತ ನಾನು ಏನು ಮಾಡಿದೆ ಅಂತಂದರೆ, ರೀಸೆಂಟಾಗಿ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಲಾಸ್ಟ್ ಇಯರ್ ಇದ್ದಂಗೆ ರೂಲ್ಸ್ ಇರ್ತಿತ್ತು ಅಂತ ಹೇಳಿಬಿಟ್ಟು ಆ ಒಂದು ವಿಡಿಯೋನ ಮಾಡಿ ಪೋಸ್ಟ್ ಸಹ ಮಾಡಿಬಿಟ್ಟೆ. ಪೋಸ್ಟ್ ಮಾಡಿದ್ದ ಆದಮೇಲೆ ಅವತ್ತೇನೆ KA ಕಡೆಯಿಂದ ಒಂದು ಹೊಸ ರೂಲ್ಸ್ ಆದರೆ ಬಂದಿದ್ದು. ಸೊ ಆ ವಿಡಿಯೋ ಕೆಳಗಡೆ ಕಾಮೆಂಟ್ಸ್ ನೋಡಬೇಕಿತ್ತು ನೀವು. ಅವು ಬಾಯಿಗೆ ಬಂದಂಗೆಲ್ಲ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಮತ್ತೊಂದು ಅಂತ ಸಾಕಷ್ಟು ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಬಂದಿತ್ತು. ಬಟ್ ನಾನು ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸಿ ನಾನು ಜಸ್ಟ್ ನಿಮಗೆ ಹೇಳಿದೆ ಅಷ್ಟೇ. ಸೊ ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಈ ವರ್ಷ ಏನೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಅಂತ ಅಂದರೆ, ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ UGCET 2025 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ನಂತರದ ಪ್ರಕ್ರಿಯೆ ಅಂತ ಹೇಳಿಬಿಟ್ಟು. ಈಗ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ. KCET ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇರುವಂಥದ್ದೇ ಚಾಯ್ಸ್ ಎಂಟ್ರಿ. ಆ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಕೇವಲ 2 ಆಪ್ಷನ್ಸ್ ಇರುತ್ತೆ, ಓಕೆನಾ. ಚಾಯ್ಸ್ 1 ಇರುತ್ತೆ ಆ್ಯಂಡ್ ಹಾಗೇನು ಸಹ ಚಾಯ್ಸ್ 4 ಅಂತ ಇರೋದಾ. ಸೊ ನಿಮಗೂ ಗೊತ್ತು, ಚಾಯ್ಸ್ 1 ಅಂತಂದರೆ ಸಿಕ್ಕಿರೋ ಸೀಟ್ಗೆ ಅಡ್ಮಿಷನನ್ನು ತಗೊಳ್ಳೋ ಅಂಥದ್ದು, ಆ್ಯಂಡ್ ಚಾಯ್ಸ್ 4 ಅಂತ ಅಂದರೆ ನೆಕ್ಸ್ಟ್ ಏನು, ಈ ಕೌನ್ಸ್ಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅನ್ನೋಂತಹ 2 ಆಪ್ಷನ್ಸೇ ಇರುವಂಥದ್ದು. ಬಟ್ ಇಲ್ಲಿ ಈ ಸೀಟನ್ನು ಹೋಲ್ಡ್ ಮಾಡ್ಕೊಂಡು ಆಗಿದ್ರೆ ಯಾವ ರೀತಿ ಹೋಗಬೇಕು ಅಂತ ಅಂದರೆ, ಇದಕ್ಕೂ ಸಹ KA ಕಡೆಯಿಂದನೇ ಕೊಟ್ಟಿರುವಂಥದ್ದು. ನೀವು ಅಬ್ಸರ್ವ್ ಮಾಡಿ, ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು 3ನೇ ಸುತ್ತಿನ ಸೀಟು ಹಂಚಿಕೆಗೆ ಒಪ್ಪಂದದ ಆಧಾರದ ಮೇಲೆ ಹಾಗೂ ಷರತ್ತುಗಳ ಅನ್ವಯ ಭಾಗವಹಿಸಲು ಅವಕಾಶ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೊ ನಿಮಗೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆಗಿದ್ದಾದಮೇಲೆ ನೀವೇನು ಮಾಡ್ತೀರಾ, ಈ ಒಂದು ಸೀಟನ್ನು ಹೋಲ್ಡ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ. ಆ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇಮೆಂಟ್ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡಿ ಅಡ್ಮಿಷನನ್ನು ತಗೊಂಡು ಅದಾದಮೇಲೆ ನೆಕ್ಸ್ಟ್ ನೀವು ಸಹ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದಂತೆ. ಬಟ್ ಅದಕ್ಕೆ ಏನೆಲ್ಲ ಟರ್ಮ್ಸ್
ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಕೆ ಎ ಕಡೆಯಿಂದನೇ ಗೊತ್ತಾಗುತ್ತೆ. ಕೆ ಎ ಕಡೆಯಿಂದನೇ ತಿಳಿಸ್ಕೊಡ್ತಾರೆ. ಯಾಕಂತಂದರೆ ಇದು ಈ ವರ್ಷ ಹೊಸದಾಗಿ ಮಾಡಿದಂತಹ ರೂಲ್ಸು, ಹಾಗಾಗಿ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಬಟ್ ಒಂದಂತೂ ನಿಜ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನಿಮ್ಗೆ ಇಲ್ಲಿ ಚಾಯ್ಸ್ ಎಂಟ್ರಿಯಲ್ಲಿ ಚೇಂಜಸ್ ಇರುವಂಥದ್ದು ಅಷ್ಟೇ. ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಯಾರೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಆದರೆ ಇರೋದೇ ಇಲ್ಲ, ಓಕೆನಾ. ಸೊ ಹಾಗಾಗಿ ಒಂದು ನೆನ್ಪಿಟ್ಕೊಳ್ಳಿ, ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ನೀವು ಅಡ್ಮಿಷನನ್ನು ತಗೊಳ್ಳೇಬೇಕು. ಇಲ್ಲ ಅಂತಂದರೆ ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡಿಗೆ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ ಬೈ ಸೆಲೆಕ್ಟಿಂಗ್ ಚಾಯ್ಸ್ 1 ಅಂತ ಹೇಳಿಬಿಟ್ಟು. ಕೇವಲ 2 ಆಪ್ಷನ್ಸ್ ಇರುತ್ತೆ, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಚಾಯ್ಸ್ 1ನಿಂದ ನೀವು ಬೇಕಿದ್ರೆ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಆಗ್ಬೋದು. ಅಡ್ಮಿಷನ್ ಆಗಿದ್ದ ಆದಮೇಲೂ ನಾನು ನೆಕ್ಸ್ಟ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ರೌಂಡ್ಗೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಥವಾ ಬೇರೆ ಕಾಲೇಜ್ ಏನಾದ್ರು ಸಿಕ್ಕಿದ್ರೆ ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಕುರಿತು ಆಗಲಿ ಅಥವಾ ಫೀಸ್ ಕುರಿತು ಆಗಲಿ ಎಲ್ಲ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕೆ ಎ ಅವರೆಲ್ಲನೂ ಸಾದರ ರೆಸ್ಪಾನ್ಸಿಬಿಲಿಟಿಯನ್ನು ತಗೋತಾರೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನಿಮಗೆ ಬಂದುಬಿಟ್ಟು ಚಾಯ್ಸ್ ಎಂಟ್ರಿಯಲ್ಲಿ ಕೇವಲ 2 ಆಪ್ಷನ್ಸ್ ಇರುತ್ತೆ, ಚಾಯ್ಸ್ 1 ಆ್ಯಂಡ್ ಹಾಗೇನು ಸಹ ಚಾಯ್ಸ್ 4 ಅಂತ ಹೇಳಿ. ಚಾಯ್ಸ್ 4 ಅಂತ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು ಅಂತ ಹೇಳಿಬಿಟ್ಟು. ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ನೀವೇನು ಮಾಡ್ತೀರಾ, ನನಗೆ ಈ ಸೀಟ್ ಇಷ್ಟನೇ ಇಲ್ಲ, ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿಬಿಡ್ತೀನಿ ಅನ್ನಂಗಿದ್ರೆ ಈಸಿಯಾಗಿ ಚಾಯ್ಸ್ 4 ಸೆಲೆಕ್ಟ್ ಎಕ್ಸಿಟ್ ಆಗ್ತೀರಾ. ಬಟ್ ನನಗೆ ಇದು ಅಡ್ಮಿಷನ್ ಬೇಕು ಅಂತಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಇಲ್ಲ ಇದಕ್ಕೂ ಅಡ್ಮಿಷನ್ ತಗೋತೀನಿ, ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತೀನಿ ಅಂತ ಅಂದ್ರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋತೀರಾ, ಓಕೆನಾ. ಸೊ ಈ ರೀತಿಯಾಗಿ ಆಪ್ಷನ್ಸ್ ಆದರೆ ಇರುವಂಥದ್ದು. ಸೊ ಯಾರು ವರಿಯಾಗುವಂಥ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಈಗ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನಡೀತಿದೆ, ಆದಷ್ಟು ಸಹ ಹೋಗಿ ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಜೊತೆಗೆ ಕೆ ಎ ಕಡೆಯಿಂದ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನು ಸಹ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅಬ್ಸರ್ವ್ ಮಾಡ್ಬೋದು. UGCET UG NEET 2025 ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ 2ನೇ ಸುತ್ತಿನ ಸೀಟ್ ಹಂಚಿಕೆ ನವೀಕರಣಗಳು ಅಂತ ಹೇಳಿಬಿಟ್ಟು ಸೆಕೆಂಡ್ ರೌಂಡ್ಗೆ ಹೊಸದಾಗಿ ಆ್ಯಡ್ ಆಗಿರುವಂಥ ಕೋರ್ಸ್ಗಳ ವಿವರಗಳಿದೆ, ನೀವು ಅಬ್ಸರ್ವ್ ಮಾಡಿ. BSc ನರ್ಸಿಂಗ್ಗೆ 15 ಕಾಲೇಜುಗಳು, ಆಯುರ್ವೇದ 12 ಆ್ಯಂಡ್ ಹಾಗೇನೋ ಆರ್ಕಿಟೆಕ್ಚರ್ 2 ಇದೆ. ಸೊ ಬೇಕಿದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಿಗೆ ಆದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಇದನ್ನೇ ತಿಳಿಸ್ಕೊಟ್ಟಿರುವಂಥದ್ದು ಕೆ ಎ ಕಡೆಯಿಂದ. ಕೌನ್ಸಿಲಿಂಗ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇರಲಿ ಖಂಡಿತವಾಗ್ಲೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಬೆಳಗ್ಗೆ ಮಾಡಿದಂತಹ ವಿಡಿಯೋಗೆ ಇದರ ರಿಲೇಟೆಡ್ ಕಮೆಂಟ್ಸನ್ನು ಕೇಳಿದ್ರಿ, ಸೊ ನಾನೀಗ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ಇವತ್ತೇ ನೈಟು ನಿಮಗೆ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.